ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಮಾನವೀಯತೆ ತೋರಲು ಹೋಗಿ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ. ಸತ್ತ ನಾಯಿಯನ್ನು ಎತ್ತಿ ಹಾಕಲು ಹೋಗಿ ಭೀಕರ ಅಪಘಾತದಲ್ಲಿ ಒಬ್ಬರ ಸಾವು, ಮತ್ತೊಬ್ಬರಿಗೆ ಗಂಭೀರ ಗಾಯ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ತರುತ್ತಿರುವ ಚೆಂಡು ಹೂವು ಬೆಲೆ. ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಪಡೆಯಲು ಸಹಕಾರಿಯಾದ ಹೂವಿನ ಬೆಲೆ. ಕಡಿಮೆ ನೀರಿನಿಂದಲೂ ಹೆಚ್ಚು ಫಸಲು ಪಡೆಯಲು ಅನುಕೂಲ. ಪತಿಯಿಂದಲೇ ಪತ್ನಿಯ ಭೀಕರ ಕೊಲೆ ಆರೋಪ. ಪತ್ನಿಯನ್ನು ಪತಿಯೇ ಥಳಿಸಿ ಕೊಲೆಗೈದು ನೇಣು ಹಾಕಿದ ಆರೋಪ. ಹೃದಯ ವಿದ್ರಾವಕ ಘಟನೆಗೆ ಬೆಚ್ಚಿಬಿದ್ದ ಚಿಕ್ಕಬಳ್ಳಾಪುರ. ಸಾರ್ವಜನಿಕ ಸಮಸ್ಯೆಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಲು ಲೋಕಾಯುಕ್ತ ಅಧಿಕಾರಿಗಳು ಸೂಚನೆ. ಗೌರಿಬಿದನೂರಿನಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ದೂರುಗಳ ಸುರಿಮಳೆ. ವಾರ್ತೆಗಳ ವಿವರ. ಮಾನವೀಯತೆ ಎಂಬುದು ಎಲ್ಲರಿಗೂ ಇರಬೇಕಾದ ಒಂದು ಗುಣ. ಪ್ರತಿ ವಿಚಾರದಲ್ಲಿಯೂ ಮಾನವೀಯತೆ ತಳುಕು ಹಾಕಿಕೊಂಡಿರುತ್ತದೆ. ಆದರೆ ಇಲ್ಲೊಬ್ಬರು ಮಾನವೀಯತೆ ತೋರಲು ಹೋಗಿ ಜೀವ ಕಳೆದುಕೊಂಡಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಹಾಗಾದ್ರೆ ಏನು ಆ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇದು ಮನ ಕಲಕೋ ಸ್ಟೋರಿ. ಕಲ್ಲು ಹೃದಯದವನು, ಮಾನವೀಯತೆ ಇಲ್ಲದವನು ಅಂತ ಯಾರಿಗಾದರೂ ನಾವು ಛೇಡಿಸುತ್ತೇವೆ. ಇದಕ್ಕೆ ಕಾರಣ ಸಣ್ಣ ವಿಚಾರದಲ್ಲಿಯೂ ಸ್ವಾರ್ಥ ತೋರುತ್ತಾನೆ ಎಂಬುದೇ ಆಗಿದೆ. ಆದರೆ ಇಲ್ಲೊಬ್ಬರು ಅದೇ ಮಾನವೀಯತೆ ತೋರಲು ಹೋಗಿ ಜೀವ ಕಳೆದುಕೊಂಡಿದ್ದಾರೆ. ಸತ್ತ ನಾಯಿಯನ್ನು ಪಕ್ಕಕ್ಕೆ ಸರಿಸುವ ವೇಳೆ ಅಪಘಾತ ಸಂಭವಿಸಿದ್ದು, ಈ ಅಪಘಾತದಲ್ಲಿ ಒಬ್ಬರು ಮೃತಪಟ್ಟು ಮತ್ತೊಬ್ಬರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಸೇರಿದ ಘಟನೆ ನಡೆದಿದೆ. ಅವರು ನಾಯಿ ಸತ್ತೋಗಿತ್ತು. ಅವರು ನಾಯಿ ಎಳೆಯೋಕ್ಕೆ ನಿಲ್ಲಿಸಿಬಿಟ್ಟು ನಡ್ಕೊಂಡ್ಬಂದು ನಾಯಿ ಎತ್ತಾಗ್ತಾಯಿದ್ರು. ನಾನು ನೋಡಿಬಿಟ್ಟು ಅವ್ರನ್ನ, ಏನಣ್ಣ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅಂತೇಳಿ ಕರೆದೆ. ಅವ್ರನ್ನ ಕರೆಯೋಷ್ಟೊತ್ತರಲ್ಲಿ ಬುಲರ್ ಅವನು ಬಂದು ಹಿಂದೆ ನಿಲ್ಲಿಸ್ದ. ನಾನು ಹಿಂದೆ ತಿರುಗೋಷ್ಟೊತ್ತರಲ್ಲಿ ಟಿಪ್ಪರ್ ಅವನು ಬಂದು ಹೊಡೆದ. ಅಷ್ಟೇ ನನಗೆ ಗೊತ್ತಿರೋದು. ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಎತ್ತಕೋಣ ಅಂತ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ಹಾಕಿದೆ. ಅದು ಬಂದು ಟಿಪ್ಪರ್ ಒಂದು ಹೊಡೆದ. ನಾವು ಎತ್ತಕ್ಕೆ ಹೋಗ್ತಿದ್ದಾಗ ನಾನು ಗಾಡಿ ಮೇಲೆ ಇದ್ದೆ. ಇಳಿಬೇಕು ಅನ್ನೋಷ್ಟೊತ್ತರಲ್ಲಿ ಸ್ಕಾರ್ಪಿಯೋ ಸ್ಲೋ ಮಾಡ್ದ. ಟಿಪ್ಪರ್ ಅವ್ನು ಸ್ಪೀಡಾಗಿ ಬಂದು ಹೊಡೆದ. ಸ್ಕಾರ್ಪಿಯೋ ಬಂದು ನನ್ನ ಗಾಡಿ ಹೊಡೀತು. ಟಿಪ್ಪರ್ ಅವ್ರ ಮೇಲೆ ಹೊರಟೋಯ್ತು. ಇನ್ನೊಬ್ಬ ಗಾಡಿ ನಿಲ್ಲಿಸಿದ್ರಲ್ಲ ಅವ್ರ ಮೇಲೆ ಹೋಯ್ತು. ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಘಟನೆ ನಡೆದಿದ್ದು, ಬಾಗೇಪಲ್ಲಿ ಬೆಂಗಳೂರು ಮಾರ್ಗದ ಹುನೇಗಲ್ ಗ್ರಾಮದ ಬಳಿ ಅಪಘಾತ ನಡೆದಿದೆ. ಮೃತ ಯುವಕನನ್ನು ಸಾಮಸೇನಹಳ್ಳಿಯ 30 ವರ್ಷದ ಪ್ರಭು ಎಂದು ಗುರುತಿಸಲಾಗಿದೆ. ಸತ್ತ ನಾಯಿಯನ್ನು ಪಕ್ಕ ಇಡಲು ಮುಂದಾದ ವೇಳೆ ಹಿಂಬದಿಯಿಂದ ಬಂದ ಸ್ಕಾರ್ಪಿಯೋ ಕಾರಿಗೆ ಟಿಪ್ಪರ್ ಡಿಕ್ಕಿ ಹೊಡೆದ ಕಾರಣಕ್ಕೆ ಅಪಘಾತ ಸಂಭವಿಸಿದೆ. ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ಮತ್ತು ಬೈಕ್ ಅಪಘಾತಕ್ಕೆ ಒಳಗಾಗಿವೆ. ಈ ಅಪಘಾತದಲ್ಲಿ ಪ್ರಭು ಎಂಬುವವರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಮತ್ತೊಬ್ಬ ಯುವಕನಿಗೆ ಗಂಭೀರ ಗಾಯಗಳಾಗಿವೆ. ಈ ಅಪಘಾತ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಾಗಿದೆ. ನಾವು ಜಸ್ಟ್ ಆಗಿದ ತಕ್ಷಣ ಅಲ್ಲಿಗೆ ಬಂದಿದ್ದು. ನಾವೇ ಫಸ್ಟ್ ಬಂದ್ವಿ. ಇವರು ಅರಸ್ಥಳದಿಂದ ಚಿಕ್ಕಬಳ್ಳಾಪುರ ಬರ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಬರ್ತಾ ಇದ್ದರೆ ಇನ್ನೊಬ್ಬರು ಸಾಮ್ಸನಹಳ್ಳಿಯಿಂದ ಹೋಗ್ತಾ ಇದ್ದವರು ಅಲ್ಲಿ ವ್ಯಕ್ತಿ ನಿಲ್ಲಿಸಿದ್ದಾರೆ. ನಾಯಿ ಸತ್ತೋಗಿರೋದಕ್ಕೋಸ್ಕರ ನಾಯಿನ ಸೈಡ್ಗೆ ಹೇಳಿ ಅಂತೇಳಿ ನಿಲ್ಲಿಸಿದ್ದಾರೆ. ಆ ನಾಯಿ ನಿಲ್ಲಿಸಿರೋದು ಇವನು ನಿಲ್ಲಿಸಿದ್ದಾನೆ. ನಿಲ್ಲಿಸಿದ ತಕ್ಷಣ ನಾಯಿ ನಡೆಯೋ ಟೈಮಿಂಗ್ಸಲ್ಲಿ ಟಿಪ್ಪರ್ ಫಾಸ್ಟಾಗಿ ಬಂದು ಸ್ಕಾರ್ಪಿಯೋಗೆ ಟಚ್ ಆಗಿದೆ. ಸ್ಕಾರ್ಪಿಯೋ ಬಂದು ಇವ್ರು ಹೊಡೆದಿದೆ. ಇವನು ಲೆಫ್ಟ್ ಡಿವೈಡರ್ಗೆ ಹೋಗ್ಬಿಟ್ಟು ಮಲ್ಲೇಶ್ ಅನ್ನೋ ವ್ಯಕ್ತಿಗೆ ಕಾಲ್ ಫ್ರ್ಯಾಕ್ಚರ್ ಆಗಿದೆ. ಸಾಮ್ಸನಹಳ್ಳಿ ಪ್ರಭು ಅನ್ನೋರು ಅವ್ರ ಮೇಲೆ ಸ್ಕಾರ್ಪಿಯೋ ಲೆಫ್ಟ್ಗೆ ಹೋಗ್ಬಿಟ್ಟು ಅದ್ರ ಮುಂದೆ ಮೂವ್ ಆಗಿಬಿಟ್ಟು ಟಿಪ್ಪರ್ ಅವ್ರ ಮೇಲೆ ಎಕ್ಸ್ಬಿಟ್ಟು ಅವ್ರು ಸ್ಪಾಟ್ ಆಗಿದ್ದಾರೆ, ಕಳ್ಕೊಂಡಿದ್ದಾರೆ. ಇವರು ಒಳ್ಳೆ ಕೆಲಸ ಮಾಡೋದು 4 ಜನಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ರೀಸನ್ ಇಟ್ಕೊಂಡು ಅವರು ನಾಯಿನ ಸೈಡ್ಗೆ ಹೇಳೋಣ ಅಂತ ಹೋಗ್ಬಿಟ್ಟು ಅವರು ಪ್ರಾಣ ಕಳ್ಕೊಂಡಿದ್ದಾರೆ. ಬೇಜಾರು ಅಂದರೆ ಅವ್ರ ಫ್ಯಾಮಿಲಿ, ಅವ್ರ ಇಬ್ಬರು ಮಕ್ಕಳಿದ್ದಾರಂತೆ ಪ್ರಭು ಅನ್ನೋರಿಗೆ. ಅವ್ರ ಫ್ಯಾಮಿಲಿಗೆ ಯಾರು ಇದಾಗ್ತಾರೆ ಹೇಳಿ ನೀವೇ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರು ಹೊಸ ಪ್ರಯೋಗಗಳಿಗೆ ಇಳಿಯುವ ಮುನ್ನ 1000 ಬಾರಿ ಯೋಚಿಸಬೇಕು. ಹೊಸದಾಗಿ ಹಾಕಿದ ಬೆಳೆ ಕೈ ಹಿಡಿದ್ರೆ ಸರಿ, ಇಲ್ಲವಾದರೆ ರೈತನ ಸ್ಥಿತಿ ಚಿಂತಾಜನಕ. ಹೂವಿನ ಕೃಷಿಯೂ ಹಾಗೆಯೇ. ಸೇವಂತಿಗೆ ಹಾಗೂ ಚೆಂಡು ಹೂವು ಬೆಳೆಯಲು ಪ್ರಸಿದ್ಧಿಯಾಗಿರುವ ಆಚಿಪಲ್ಲಿ ಗ್ರಾಮದಲ್ಲಿ 3 ಎಕರೆಯಲ್ಲಿ ಚೆಂಡು ಹೂ ಬೆಳೆದು ಆರಂಭದ ಹಂತದಲ್ಲಿಯೇ ಲಾಭ ಪಡೆಯುವಲ್ಲಿ ರೈತ ಯಶಸ್ವಿಯಾಗಿದ್ದಾನೆ.
ಸೇವಂತಿಗೆ ಹಾಗೂ ಚೆಂಡು ಹೂವು ಬೆಳೆಯಲು ಪ್ರಸಿದ್ಧಿಯಾಗಿರುವ ಆಚಿಪಲ್ಲಿ ಗ್ರಾಮದಲ್ಲಿ 3 ಎಕರೆಯಲ್ಲಿ ಚೆಂಡು ಹೂವು ಬೆಳೆದು ಆರಂಭದ ಹಂತದಲ್ಲಿಯೇ ಲಾಭ ಪಡೆಯುವಲ್ಲಿ ರೈತ ಯಶಸ್ವಿಯಾಗಿದ್ದಾನೆ. ಈ ರೈತ 2 ವರ್ಷದ ಹಿಂದೆ 5 ಎಕರೆಯಲ್ಲಿ ಸೇವಂತಿಗೆ ಹೂವು ಬೆಳೆದು ಅಧಿಕ ಲಾಭ ಪಡೆದು ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಪಡೆದಿದ್ದಾನೆ. ಆಚಿಪಲ್ಲಿ ರೈತ ಚಂದ್ರಪ್ಪ ಮಾತನಾಡಿ, ಆಯುಧ ಪೂಜೆ ಹಾಗೂ ವಿಜಯದಶಮಿ ಸಮೀಪಿಸುತ್ತಿದ್ದು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ರೈತರು ಬೆಳೆದಿರುವ ಚೆಂಡು ಹೂವಿಗೆ ಬೇಡಿಕೆ ಹೆಚ್ಚಾಗಿದೆ. ಸೇವಂತಿಗೆ ಹಾಗೂ ಚೆಂಡು ಹೂ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದ್ದು ವಾಹನ ಆಯುಧಗಳನ್ನು ಅಲಂಕರಿಸಲು ಚೆಂಡು ಹೂಗೆ ಭರ್ಜರಿ ಬೇಡಿಕೆ ಇದೆ. ಸೇವಂತಿಗೆ ಹೂವಿಗೆ ಹೋಲಿಸಿದರೆ ಚೆಂಡು ಹೂವು ತುಸುವಾಗ್ಗ. ಇದನ್ನರಿತ ಆಚಿಪಲ್ಲಿ ರೈತ ಚಂದ್ರಪ್ಪ ಹಬ್ಬದ ಸಂದರ್ಭದಲ್ಲಿ ದ್ವಿಗುಣ ಲಾಭ ಗಳಿಸಲು ಚೆಂಡು ಹೂ ಬೆಳೆಸಿದ್ದಾರೆ. ಕೇವಲ 60 ದಿನಗಳಲ್ಲಿ ಸಸಿ ಬೆಳೆದು ಭರ್ಜರಿ ಹೂಗಳಿಂದ ತೋಟ ಕಂಗೊಳಿಸುತ್ತದೆ. ಹಬ್ಬಗಳನ್ನ ಗಮನದಲ್ಲಿರಿಸಿಕೊಂಡು ಚೆಂಡು ಹೂ ಸಸಿ ನಾಟಿ ಮಾಡಿದ್ದು ಕೊಳವೆ ಬಾವಿ ನೀರಾವರಿ ಸೌಲಭ್ಯವಿರುವ ರೈತರು ಅಲ್ಪ ನೀರಿನಲ್ಲಿಯೂ ಚೆಂಡು ಹೂ ಬೆಳೆಯಬಹುದು. ನರ್ಸರಿಗಳಲ್ಲಿ 1ಕ್ಕೆ 3ರಂತೆ ಸಸಿ ತಂದು ನಾಟಿ ಮಾಡಲಾಗಿದೆ. 30 ದಿನಗಳಲ್ಲಿಯೇ ಹೂ ಬಿಡಲು ಆರಂಭವಾಗಿದೆ ಎಂದು ತಿಳಿಸಿದ್ರ. ಇನ್ನು ಬಾಗೇಪಲ್ಲಿ ತಾಲೂಕು ಬರಡು ಭೂಮಿಯಾಗಿದ್ದು ಕಡಿಮೆ ವೆಚ್ಚದಲ್ಲಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಹಾಗೂ ಹೈದರಾಬಾದ್ನಂತಹ ದೊಡ್ಡ ಮಾರುಕಟ್ಟೆಗೆ ಚೆಂಡು ಹೂ, ಸೇವಂತಿಗೆ ಸಾಗಿಸಲಾಗುತ್ತದೆ. ಹೂ ಕೀಳಲು ಕೂಲಿ ಮಹಿಳೆಯರಿಗೆ 300 ರಿಂದ 400 ನೀಡಬೇಕಾಗಿದೆ. ಹೈದರಾಬಾದ್ ಮಾರುಕಟ್ಟೆಯಲ್ಲಿ 1 ಕೆಜಿ ಚೆಂಡು ಹೂಗೆ 40 ರಿಂದ 50 ರೂವರೆಗೆ ಮಾರಾಟವಾಗುತ್ತದೆ. ಅಂದರೆ 1 ತಿಂಗಳಿನಲ್ಲಿ 1 ಟನ್ ಚೆಂಡು ಹೂ ಹಾಗೂ ಸಂಪಿಗೆ ಹೂ ಹೈದರಾಬಾದ್ ಹೂವಿನ ಮಾರುಕಟ್ಟೆಯಲ್ಲಿ 30 ರಿಂದ 40 ಸಾವಿರ ಲಾಭ ಸಿಗುತ್ತದೆ ಎಂದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕುಡುಕ ಗಂಡನೊಬ್ಬ ಪ್ರತಿನಿತ್ಯ ಪತ್ನಿಗೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡುವ ಜೊತೆಗೆ ತೀವ್ರ ಚಿತ್ರಹಿಂಸೆ ನೀಡುತ್ತಿದ್ದಂತೆ ಕುಡುಕ ಪತಿಯ ವಿಕೃತಿ ಗುರುವಾರ ರಾತ್ರಿ ಮತ್ತಷ್ಟು ತೀವ್ರ ರೂಪ ಪಡೆದಿದ್ದು ಇಂದು ಬೆಳಗ್ಗೆ ಆಕೆಯ ಶವ ನೇಣುಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇದು ಪತಿಯಿಂದಲೇ ನಡೆದಿರುವ ಕೊಲೆ ಎಂದು ಮೃತ ಮಹಿಳೆಯ ಪೋಷಕರು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಎಚ್ಎಸ್ ಗಾರ್ಡನ್ ನಿವಾಸಿ 47 ವರ್ಷದ ಶೋಭಾ ಮೃತ ಮಹಿಳೆಯಾಗಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಮರಳಕುಂಟೆ ಗ್ರಾಮದ ಶೋಭಾ ಎಂಬುವವರನ್ನ 20 ವರ್ಷಗಳ ಹಿಂದೆ ನಗರದ ಎಚ್ಎಸ್ ಗಾರ್ಡನ್ ನಿವಾಸಿ ಶ್ರೀನಿವಾಸ್ ಎಂಬುವವರಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಆದರೆ ಕುಡಿತ ಅಭ್ಯಾಸ ಮಾಡಿಕೊಂಡಿದ್ದ ಶ್ರೀನಿವಾಸ್ ಯಾವುದೇ ಕೆಲಸ ಮಾಡದೆ ಉಂಡಾಡಿ ಗುಂಡನಂತೆ ಓಡಾಡಿಕೊಂಡಿದ್ದ ಎನ್ನಲಾಗಿದೆ. ಮೃತ ಮಹಿಳೆಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗು ಇದ್ದು, ಬೆಳೆದು ನಿಂತಿರುವ 3 ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಶೋಭಾ ತರಕಾರಿ ವ್ಯಾಪಾರ ಮಾಡಿ ಜೀವನ ನಡೆಸುತ್ತಿದ್ದಳು. ಕ್ಷುಲ್ಲಕ ವಿಚಾರಕ್ಕೆ ಪ್ರತಿನಿತ್ಯ ಜಗಳ ನಡೆಯುತ್ತಿತ್ತಂತೆ. ಪತಿಯ ಕುಡಿತದ ಚಟ ಬಿಡಿಸೋಕೆ ದೊಡ್ಡಬಳ್ಳಾಪುರ ಸಮೀಪದ ಮದ್ಯವರ್ಜನಾ ಕೇಂದ್ರಕ್ಕೆ ಸೇರಿಸಿದ್ದರಂತೆ. ಇತ್ತೀಚೆಗಷ್ಟೇ ಅಲ್ಲಿಂದ ಬಂದಿದ್ದ ಸೀನಪ್ಪ ಗುರುವಾರ ರಾತ್ರಿ ಪತ್ನಿ ಜೊತೆ ಜಗಳವಾಡಿ ಹಲ್ಲೆ ನಡೆಸಿದ್ದನಂತೆ. ಶ್ರೀನಿವಾಸ್ ನಮ್ಮ ಅಪ್ಪ ಹೆಸರು. ನಮ್ಮಮ್ಮ ಶೋಭಾ. ಡೈಲಿ ಬಂದು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾಯಿದ್ದ. ಅದೇ ನಮ್ಮಮ್ಮ ತರಕಾರಿ ಮಿಕ್ಕೋಗಿ ಸ್ವಲ್ಪ ಅದು ಖಾಲಿ ಮಾಡ್ಕೊಂಡು ಬಂದ್ಬಿಟ್ಟು ಹೋಗೋದು ಕಲಿಸ್ಬಿಟ್ಲು. ಗಲಾಟೆ ಮಾಡ್ತಾನೇ ಇದ್ದ 11 ಗಂಟೆವರೆಗೂ. ನಾನು ಹೋಗೋ ಗಲಾಟೆ ಮಾಡ್ತಾಯಿದ್ದ. ನಾನು ಹತ್ತು ಕಡೆ ಹೋಗೋ ಬಟ್ಕೆ ನೋಡ್ಕೊಂಡು ಹೊಡೆದಾಕ್ಬಿಟ್ಟು ಸಾಯಿಸ್ಬಿಟ್ಟು ನೇತಾಕ್ಬಿಟ್ಟು ಅವನು ತಲೆಗೆ ಹೊಡೆದ್ಬಿಟ್ಟು ನೇತಾಕಿ ಸಾಯಿಸಾಕ್ತೀನಿ. ಇಂದು ಬೆಳಿಗ್ಗೆ ಮನೆಯಲ್ಲಿ ಶೋಭಾ ಮೇಲೆ ಹಲ್ಲೆ ನಡೆಸಿ ಆಕೆಯನ್ನು ಕೊಲೆ ಮಾಡಿ ನಂತರ ಸೀರೆಯಿಂದ ನೇಣು ಹಾಕಿ ಪರಾರಿಯಾಗಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅವರು ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಹೆದರಿಕೆ ಇರೋಂಥ ವ್ಯಕ್ತಿ ಅಲ್ವೇ ಅಲ್ಲ. ಯಾಕಂದರೆ ಮದುವೆ ಆದವಾಗಿಂದನೂ ಅವ್ರಿಗಿದ್ದೇ ಕಷ್ಟ. ಅವ್ರು ಕುಡ್ದು ಬಂದು ಗಲಾಟೆ ಮಾಡಿ ಟಾರ್ಚರ್ ಮಾಡ್ತಿದ್ರು. 3 ಜನ ಮಕ್ಕಳು, 2 ಹೆಣ್ಮಕ್ಳು, 1 ಗಂಡು ಮಗು. ಅಂಥ ಮಕ್ಕಳನ್ನ ಇವತ್ತು ಒಬ್ಳು LLB ಓದ್ತಿದ್ದಾಳೆ, ಒಬ್ಳು ಆಲ್ರೆಡಿ ಜಾಬ್ ಮಾಡ್ತಿದ್ದಾಳೆ, ಮಗ ತರಕಾರಿ ವ್ಯಾಪಾರ ಮಾಡ್ತಾನೆ. ಅಂಥ ಟೈಮಲ್ಲೇ ಮಕ್ಕಳನ್ನ ಓದ್ಸೋಕ್ಕಾಗದೇ ಇರೋ ಟೈಮಲ್ಲಿ ಊಟ ತಿಂಡಿ
ತಿಂಡಿಗೂ ಕಷ್ಟ ಇರೋ ಟೈಮಲ್ಲೇ ನಮ್ಮ ಅಕ್ಕ ಸೂಸೈಡ್ ಮಾಡ್ಕೊಂಡ್ಲಿಲ್ಲ. ಇವತ್ತು ಮಗಳು ಜಾಬ್ ಮಾಡ್ತಿದ್ದಾಳೆ, ಮಗ ದುಡಿತಿದ್ದಾನೆ. ಸರ್ ಏನು ಗೊತ್ತಾ, ಕುಡಿಯೋದು, ಗಲಾಟೆ ಮಾಡೋದು, ಗಲಾಟೆ ಮಾಡೋದು. ಇವಾಗಲೂ ಕುಡ್ದಿರೋ ನೆಪದಲ್ಲೇ ಏನೋ ಮಾಡಿರೋದು ಅವರು. ನಮ್ಮ ಅಕ್ಕ ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಇದಿರೋಳಲ್ಲ, ಆಯ್ತಾ. ಬಾಡಿ ನೋಡೋಕೆ ಪೊಲೀಸವ್ರು ಕಳಿಸ್ತಾ ಇಲ್ಲ. ಕಳಿಸ್ತಾ ಇಲ್ಲ ಪೊಲೀಸವರು. ಇವ್ರು ನಮ್ಮ ದೊಡ್ಡಮ್ಮ ನೋಡಿದ್ದಾರೆ, ಬ್ಲಡ್ ಸೋರ್ತಿದೆಯಂತೆ. ಆ್ಯಕ್ಚುಲಿ ಅವ್ರು ಫಸ್ಟೇ ಏನರಲ್ಲ ಹೊಡೆದು ಸಾಯ್ಸಾಕಿದ್ದಾರೆ. ಅದು ಬ್ಲಡ್ ಎಲ್ಲ ಸೋರ್ತಿದೆ. ಸತ್ತೋದ್ಮೇಲೆ ನೇಣ್ಗೆ ಹಾಕ್ಬಿಟ್ಟು ಅವ್ರು ಹೊರಟೋಗಿರೋದು. ಹೋಗಿ ಅವರೇ ಪೊಲೀಸ್ ಸ್ಟೇಷನಲ್ಲಿ ಕುತ್ಕೊಂಡಿದ್ದಾರಂತೆ. ನಾನೇ ಅಲ್ಲಪ್ಪ ನನ್ನ ಮಗನ ಇಲ್ಲಿ ಗದ್ದೆಂದ್ರಾಗ ಹಾಕ್ಬಿಟ್ಟವನೆ ಮುರಕ. ಅವಳು ಸತ್ತೋಗವಳೆ. ಸತ್ತೋಗ್ತಾನೆ ಪಟ್ಟ ಅಂತ ಎತ್ಬಿಟ್ಟು ನೇಣು ಹಾಕ್ಬಿಟ್ಟವನೆ. ನೇಣು ಹಾಕ್ಬಿಟ್ಟು ಕಲ್ದಿರ ಹೋಗಿ ಪೊಲೀಸ್ ಸ್ಟೇಷನಾಗ ಕುತ್ಕೊಂಡವನು. ಅವನಂತೆ ಪೊಲೀಸ್ ಸ್ಟೇಷನಾಗ ಅವನಂತೆ ಪೊಲೀಸ್ ಸ್ಟೇಷನ್. ಸ್ಥಳದಲ್ಲಿ ಮೃತ ಶೋಭಾಳ ತಾಯಿ, ಸಹೋದರಿಯರು ಹಾಗೂ ಆಕೆಯ ಮಕ್ಕಳ ಆಕ್ರಂದರ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಹಾಗೂ FSL ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಾರ್ವಜನಿಕ ಕುಂದುಕೊರತೆಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು. ಸಾರ್ವಜನಿಕರು ಲೋಕಾಯುಕ್ತ ಇಲಾಖೆಯನ್ನ ಸದುಪಯೋಗ ಪಡಿಸಿಕೊಂಡು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ವೀರೇಂದ್ರ ಕುಮಾರ್ ತಿಳಿಸಿದರು. ಗೌರಿಬಿದನೂರು ತಾಲೂಕು ಕಚೇರಿ ಸಭಾಭವನದಲ್ಲಿ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಆಂಟನಿ ಜಾನ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಲೋಕಾಯುಕ್ತರ ಕುಂದುಕೊರತೆ ಅರ್ಜಿ ಸ್ವೀಕಾರ ಸಮಾವೇಶದಲ್ಲಿ ಮಾತನಾಡಿ, ಅಧಿಕಾರಿಗಳು ನಿಮಗೆ ಬಂದ ಅರ್ಜಿಯನ್ನು ವಿಲೇವಾರಿ ಮಾಡಲು ನಿಮಗೆ ಸರ್ಕಾರಿ ನಿಯಮ ಅಡ್ಡಿ ಇದ್ದರೆ ಅಥವಾ ಅರ್ಜಿದಾರನಿಂದ ಸರಿಯಾದ ಮಾಹಿತಿ ಇಲ್ಲದಿದ್ದರೆ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕಾಗಿದ್ದರೆ ನೀವು ಅರ್ಜಿಯ ಹಿಂಬರಹವನ್ನು ಬರೆದುಕೊಡಿ ಎಂದರು. ಅನವಶ್ಯಕವಾಗಿ ಜನರನ್ನು ಕಾರ್ಯಾಲಯಗಳ ಸುತ್ತ ತಿರುಗಿಸಬೇಡಿ. ಲೋಕಾಯುಕ್ತ 3 ನಿಯಮಗಳ ಅನುಸಾರ ಕಾರ್ಯನಿರ್ವಹಿಸುತ್ತಿದೆ. ಮುಕ್ತವಾಗಿ ಜನರಿಂದ ಅರ್ಜಿ ಸ್ವೀಕರಿಸುವುದು, ಸರ್ಕಾರಿ ಅಧಿಕಾರಿಗಳು ಕೆಲಸ ಸರಿಯಾಗಿ ಮಾಡಲು ನಿಗಾ ವಹಿಸುವುದು, ಸರ್ಕಾರಿ ಅಧಿಕಾರಿಗಳು ತಮ್ಮ ವೇತನಕ್ಕಿಂತಲೂ ಹೆಚ್ಚು ಸ್ಥಿರಾಸ್ತಿ ಹೊಂದಿದ್ದರೆ ಕಾರ್ಯಾಚರಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲು ಈ ಇಲಾಖೆ ಶ್ರಮಿಸುತ್ತದೆ ಎಂದು ತಿಳಿಸಿದರು. ಅಧಿಕಾರಿಗಳು ಸಾರ್ವಜನಿಕರಿಗೆ ಸರ್ಕಾರಿ ಸೌಲಭ್ಯ ನೀಡಲು ಆಮಿಷಗಳಿಗೆ ಒಳಗಾಗಬೇಡಿ ಎಂದರು. ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ವೈದ್ಯಾಧಿಕಾರಿಗಳ ವಿರುದ್ಧ ಹರಿಹಾಯ್ದ ಲೋಕಾಯುಕ್ತರು ಕೇವಲ ಬಡವರು ಬರುವ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರು ಸಮರ್ಪಕವಾಗಿ ಸೇವೆ ಒದಗಿಸುತ್ತಿಲ್ಲ ಏಕೆ ಎಂದು ಕಿಡಿಕಾರಿದರು. ಉದ್ದೇಶಪೂರ್ವಕವಾಗಿ ಔಷಧಿಗಳನ್ನು ಖಾಸಗಿ ಮೆಡಿಕಲ್ ಅಂಗಡಿಗೆ ಏಕೆ ಬರೆದುಕೊಡಬೇಕು? ಆಸ್ಪತ್ರೆಯಲ್ಲಿ ಔಷಧಿಗಳು ಸಾಕಷ್ಟು ಇವೆ. ಇದಕ್ಕೆ ಸರ್ಕಾರ ಕೋಟ್ಯಾಂತರ ಹಣ ಬಿಡುಗಡೆ ಮಾಡಿದೆ. ಆದರೂ ನೀವು ಕರ್ತವ್ಯ ಲೋಪ ಎಸಗಿದ್ದೀರಿ ಎಂದು ಖಾರವಾಗಿ ಪ್ರಶ್ನೆ ಮಾಡಿದರು. ಬಡ ಜನರ ಶಾಪ ನಿಮಗೆ ತಟ್ಟುತ್ತದೆ ಎಂದರು. ನಿಮ್ಮ ಪ್ರತಿಯೊಬ್ಬ ಸಬಾರ್ಡಿನೇಟ್ ಸಾರ್ವಜನಿಕರೊಂದಿಗೆ ಸೌಮ್ಯವಾಗಿ ಬಹಳ ಚೆನ್ನಾಗಿ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ನಿಮ್ಮ ಆಡಳಿತ, ನೀವು ಅಲ್ಲಿ ಆಡಳಿತಗಾರ ಆಗಿರ್ಲಿಕ್ಕೆ ಅರ್ಹರಾಗಿರ್ತೀರಿ. ಅದು ನಿಮ್ಮ ಎಫಿಷಿಯನ್ಸಿ ತೋರಿಸ್ತದೆ. ನಾನು ಇಲ್ಲಿವರೆಗೆ ನೋಡ್ತಾ ಇದ್ದೀನಿ, ಎಲ್ಲರೂ ತಹಶೀಲ್ದಾರ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಬರೀ ತಹಶೀಲ್ದಾರ್ ಒಬ್ಬರೇ ಸಾಕ ಇಲ್ಲಿ? ಯಾಕೆ ಬೇರೆ ಅಧಿಕಾರಿಗಳ ಬಗ್ಗೆ ಯಾರು ಹೇಳೋದಿಲ್ಲ? ಯಾಕೆ ತಹಶೀಲ್ದಾರ್ ಒಬ್ಬರೇ ಮಾಡಿರಾಗೋದಿಲ್ಲ. ಅವ್ರು ಸಬಾರ್ಡಿನೇಟ್ ಚೆನ್ನಾಗಿ ಕೆಲಸ ಮಾಡ್ಬೇಕಾಗತ್ತೆ, ನೀವೆಲ್ಲ ಸ್ಪಂದಿಸಬೇಕಾಗತ್ತೆ. ಅದೇ ರೀತಿ ತಾಲೂಕದಲ್ಲಿರುವಂತ ಬೇರೆ ಬೇರೆ ಅಧಿಕಾರಿಗಳು ಬಗ್ಗೆನೂ ಸಹಿತ ಜನ ಅಪ್ರಿಷಿಯೇಟ್ ಮಾಡಿ ಮಾತಾಡಬೇಕು. ಅದನ್ನ ಮಾತಾಡುವಂತ ಆ ಕಲೆಯನ್ನ ನೀವು ಮೈಗೂಡಿಸ್ಕೋಬೇಕಾಗತ್ತೆ. ಅವ್ರ ಜೊತೆ ಸ್ಪಂದಿಸಿದ್ರೆ ಮಾತ್ರ ಮಾತಾಡ್ತಾರೆ. ಅದನ್ನ ನಾನು ಕಾಣ್ತಾ ಇಲ್ಲ. ಅದು ನಿಮ್ಮ ಪ್ರತಿಯೊಬ್ಬರ ಹತ್ರನೂ ಬರಬೇಕು. ನಿಮ್ಮ ADLR ಬಗ್ಗೆ, ಆ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ. ಅದನ್ನು ತಿಳಿಸಿ ಹೇಳಿ. ಅವ್ರಿಗೆ ಒಂದು ಅಪ್ಲಿಕೇಶನ್ ಬರೀಲಿಕ್ಕೆ ಬರೋದಿಲ್ಲ, ಬರೆದು ಕೊಡಿ. ನಿಮ್ಮ ಸಬಾರ್ಡಿನೇಟ್ಗಳಿಗೆ ಒಂದು ಟೈಪ್ ಮಾಡೋದು ಹೇಳಿ, ಏನಾಗೋದಿಲ್ಲ. ಅಷ್ಟು ಸಲ ಅವನು ಮತ್ತೆ ಯಾರೋ ಟೈಪ್ ಮಾಡೋ ನಂತರ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಟೈಪ್ ಮಾಡಿಸ್ಬೇಕು. ಯಾಕೆ ಅವನು ದುಡ್ಡು? ಆ 100 ರೂಪಾಯಿ ನಿಮಗೆ ಚಿಕ್ಕದಿರ್ಬೋದು, ಆದ್ರೆ ಪಬ್ಲಿಕ್ಕಿಗೆ ಬಹಳ ದೊಡ್ಡ ಮೊತ್ತ ಅದು. ಈಗ ಒಂದು ಕಂಪ್ಲೇಂಟ್ ಬಂತು, ನಮ್ಮ ತಾಲೂಕಾ ಇದನ್ನ ಆಸ್ಪತ್ರೆ ವೈದ್ಯರು ಕಾಣಲಿಲ್ಲ. ಅವಾಗ ಎಲ್ಲಿ ಹೋದ್ರು ಸಹಿತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆ ಮೆಡಿಸಿನ್ ಕೊಡೋದಿಲ್ಲ, ಬರೀ ಬರೆದು ಕೊಡ್ತಾರೆ. ನಿಮ್ಮವ್ರು ಯಾರು ನಿಮ್ಗೆ ಮೆಡಿಸಿನ್ ಗೌರ್ಮೆಂಟ್ ಇಂದ ಸಪ್ಲೈ ಆಗುತ್ತೆ. ಮತ್ತೆ ಅವ್ರಿಗೆ ನಿಮಗೆ ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆಯಿಂದ ನೀವೇ ತರಿಸಿಕೊಡ್ಲಿಕ್ಕೆ ನಿಮ್ಗೆ ಹಣ ಬಂದಿರುತ್ತೆ. ಅಲ್ಲಿ ಯಾವ ಆಸ್ಪತ್ರೆ ವೈದ್ಯರು ಸಹಿತ ತಮ್ಮ ಏನು ಹಣ ಬಂದಿರುತ್ತೆ ಅದರಿಂದ ಹೊರಗಿಂದ ಇದನ್ನೇನು ತಮ್ಮ ಹತ್ರ ಮೆಡಿಸಿನ್ ಇಲ್ಲ ಅಂದ್ರೆ ಹೊರಗಿಂದ ತರಿಸಿ ಅಂತೂ ಕೊಡೋದಿಲ್ಲ. ಇವರಿಗೆ ಆ ಕಂಪನಿಗಳು ಬಂದು ಭೇಟಿಯಾಗಿರ್ತಾರೆ, ಮೆಡಿಸಿನ್ ಕಂಪನಿಯವರು.
ಈ ಮೆಡಿಸಿನ್ ಬರೆದು ಕೊಡಿ ಅಂತ. ಅವ್ರು ಏನ್ ಮಾಡ್ತಾರೆ, ಆ ಮೆಡಿಸಿನ್ ಬರೆದು, ಈ ನಿಮ್ಮ ಮೆಡಿಸಿನ್ ಬಂದಿರೋದನ್ನ ಏನ್ ಮಾಡ್ತೀರಿ ಅದೇ ಅರ್ಥ ಆಗೋದಿಲ್ಲ. ಲಾಟ್ ಸಿಕ್ಕಾಪಟ್ಟೆ ಮೆಡಿಸಿನ್ ಬರ್ತದೆ, ಅದು ಏನ್ ಮಾಡ್ತೀರಿ ಗೊತ್ತಾಗುದಿಲ್ಲ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ವಿಲ್ ಆಪರೇಷನ್. ಇನ್ನೊಂದು ಕೇಳಿದೆ ನಾವು, ಸರ್ RTI ಕೇಳ್ತಾರೆ, ಸರ್ RTI ಕೇಳ್ತಾರೆ, ಎಷ್ಟೊಂದು ಕೇಳ್ತಾರೆ. ಹೌದು, RTI ಇರೋದೇ ಕೇಳೋಕೇನೆ. ನೀವು ಸರಿಯಾಗಿ ಕೆಲಸ ಮಾಡಿ ನೀವು ಇದು ಮಾಡಿದ್ರೆ ನೀವು ಯಾಕೆ ಹೆದರ್ಕೋಬೇಕು? ಅವ RTI ಯಾರು ಕೇಳ್ತಿರ್ತಾನೆ, ಯಾವ ಲಂಚ ಗೌರವ ಮಾಡ್ತಿರ್ತಾನೆ ಅವನ್ನೇ ಕೇಳ್ತಾನೆ. ಗೊತ್ತಿರುತ್ತೆ ಎಲ್ಲಿ ಲಂಚ ಗೌರವ ನಡೀತಾ ಇರ್ತದೆ ಅಂತ ಗೊತ್ತಿರ್ತದೆ. ಅವನು ಕರೆಕ್ಟ್ ಆಗಿ ಕಟ್ ಮಾಡಕ್ ಅಲ್ಲೇ ಕೇಳ್ತಿರ್ತಾರೆ. ಅರ್ಥ ಮಾಡ್ಕೊಳ್ಳಿ, ವಿ ಆರ್ ಹಿಯರ್, ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ವಿ ಆರ್ ಹಿಯರ್ ಟು ಸರ್ವ್ ದ ಪೀಪಲ್. ಅವ್ರಿಗೆ ಸೇವೆ ಮಾಡಕ್ಕೆ ನಾವಿರೋದು. ಪ್ರತಿಯೊಬ್ಬರು ಗೌರ್ಮೆಂಟ್ ಗ್ರೌಂಡ್ ಲೆವೆಲ್ ಹಿಡಿದು ಪ್ರತಿಯೊಬ್ಬರಿಗೆ ಮಾತಾಡಬೇಕು. ಅವನಿಗೆ ಏನು ಹಕ್ಕುಗಳಿದೆ ಅದನ್ನು ಮಾತಾಡಬೇಕು. ಅರ್ಥ ಆಗಲ್ಲ? ಈ ರೀತಿ ಸೇವೆ ಸಲ್ಲಿಸಿದ್ರೆ ಮಾತ್ರ ಈ ಪ್ರಜಾಪ್ರಭುತ್ವವನ್ನು ನಾವು ಎತ್ತಿ ಹಿಡಿಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಾಂದ್ರೆ ಹೋಲ್ ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್. ಈಗ ಕೇಳ್ತಾ ಇದ್ರೆ ನೀವು ಬೇರೆ ಕಡೆ ಆ ದೇಶದಲ್ಲಿ ಹಂಗಾಯ್ತು, ಈ ದೇಶದಲ್ಲಿ ಹಿಂಗಾಯ್ತು. ಇದೇ ರೀತಿ ನಾವು ಮಾಡ್ತಾ ಇದ್ರೆ, ನಾವು ಸೇವೆ ಸಲ್ಲಿಸ್ತಾ ಇದ್ರೆ ಒನ್ ಡೇ ಅದೇ ಸಾರ್ವಜನಿಕರ ರೊಚ್ಚಿಗೆ ಹೇಳ್ತಾರೆ, ನುಗ್ಗುತ್ತಾರೆ. ಅದಕ್ಕೆ ನಾವೇ ಕಾರಣಕರ್ತರಾಗ್ತೇವೆ. ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗ್ಬಿಡಿ ದಯವಿಟ್ಟು. ಕುಂದುಕೊರತೆ ಸಭೆಯಲ್ಲಿ ನಗರಸಭೆ ಸರ್ವೆ ಇಲಾಖೆ, ಕಂದಾಯ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಪೊಲೀಸ್ ಇಲಾಖೆ, ಜನನ ಮತ್ತು ಮರಣಗಳ ಇಲಾಖೆ ಹೀಗೆ 62 ದೂರುಗಳ ಸುರಿಮಳೆ ಹರಿದು ಬಂದಿರುವುದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ, ಲೋಕಾಯುಕ್ತ ನಿರೀಕ್ಷಕ ಶಿವಪ್ರಸಾದ್, ಮಹೇಶ್, ಪೌರಾಯುಕ್ತೆ ಗೀತಾ, ಇಒ ಹೊನ್ನಯ್ಯ, ಬಿಇಒ ಶ್ರೀನಿವಾಸಮೂರ್ತಿ, ಪರಿಸರವಾದಿ ಚೌಡಪ್ಪ ಮತ್ತಿತರರು ಹಾಜರಿದ್ದರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, 1 ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗ್ರಾಮೀಣ ಜನರು ಸರ್ಕಾರಿ ಸೌಲಭ್ಯ ಹಾಗೂ ಹಲವು ಆಡಳಿತಾತ್ಮಕ ಸಮಸ್ಯೆಗಳ ಪರಿಹಾರಕ್ಕೆ ಜನಸ್ಪಂದನ ಕಾರ್ಯಕ್ರಮ ಸಹಕಾರಿಯಾಗಲಿದ್ದು ನಾಗರಿಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕರು ಮನವಿ ಮಾಡಿದರು. ಬಾಗೇಪಲ್ಲಿ ತಾಲೂಕಿನ ಪೈಪಾಳ್ಯದಲ್ಲಿ ತಾಲೂಕು ಕಂದಾಯ ಇಲಾಖೆ, ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಪೋಲನಾಯಕನಹಳ್ಳಿ ಮತ್ತು ಜೂಲಪಾಳ್ಯ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ನಾಗರಿಕರ ಕುಂದುಕೊರತೆ ಪರಿಹರಿಸಲು ಜನಸ್ಪಂದನ ಕಾರ್ಯಕ್ರಮ ಇಂದು ಆಯೋಜಿಸಲಾಗಿತ್ತು. ಈ ವೇಳೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಜನಸ್ಪಂದನ ಕಾರ್ಯಕ್ರಮದ ಮೂಲಕ ತಾಲೂಕು ಮಟ್ಟದ ನಾನಾ ಇಲಾಖೆಗಳ ಅಧಿಕಾರಿಗಳು ಗ್ರಾಮಕ್ಕೆ ಆಗಮಿಸಿ ಸಮಸ್ಯೆಗಳನ್ನು ಆಲಿಸಿ ಪರಿಹಾರೋಪಾಯಗಳನ್ನು ನೀಡುತ್ತಾರೆ. ಹಾಗಾಗಿ ಸಾರ್ವಜನಿಕರು ಇಂತಹ ಕಾರ್ಯಕ್ರಮಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ಜನಸ್ಪಂದನ ಕಾರ್ಯಕ್ರಮದಲ್ಲಿ 2 ಗ್ರಾಮ ಪಂಚಾಯಿತಿಗಳಿಂದ 4,000ಕ್ಕೂ ಹೆಚ್ಚು ಜನ ಭಾಗವಹಿಸಿದ್ರು. ರಸ್ತೆ, ನಿವೇಶನ, ವಸತಿ, ಪಡಿತರ ಚೀಟಿ, ಸಾರಿಗೆ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ ಸೇರಿ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿ ಸಾಕಷ್ಟು ಅರ್ಜಿಗಳು ಸಲ್ಲಿಕೆಯಾಗಿವೆ. ಗೃಹಲಕ್ಷ್ಮಿ, ಅನ್ನಭಾಗ್ಯ, ಪಡಿತರ ಕಾರ್ಡ್, ಜಮೀನು ಸಮಸ್ಯೆ, ಜಮೀನಿಗೆ ರಸ್ತೆ, ವಿದ್ಯುತ್ ಸಮಸ್ಯೆ ಸೇರಿದಂತೆ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ 600ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ಶಾಸಕರು ತಿಳಿಸಿದರು. ఇటు జూర్పాలకుగా రోడ్డు ఉంది, అది బాగా ఇప్పుడు టెండర్ పిలిచిండారు. ప్రగతి పథ అనే ఒక స్కీమ్ లో టెండర్ పిలిచినారు. దగ్గరలో దాని తాడేశాక పని కూడా చేస్తారని చెప్పి నేను ఇష్టపడతాను. ఇంకా ఏమి పత్తు జూర్పాలెం క్రాసింగ్కి మన ఒక చేలూరు దాకా ఇప్పుడు తిరిగి డబ్బు వచ్చింది. 5 కోట్ల రూపాయలు టెండర్ అయింది. ఉత్కర్షణకి టెండర్ అయింది. దగ్గరలో పూజ చేసి ఆ పని చేపిస్తారు. మ్యాక్సిమం ఇప్పుడు చెప్తా ఉన్నప్పుడే మణినాథరెడ్డి మన ఒడిగిరి నుంచి పార్పాలకు మొదలు ఎట్లా రోడ్డు ఉంటారు, రోడ్డు పిచ్చే పని చేపిస్తాను. ఎంతో మంది వచ్చి అన్నా మా బిడ్డ స్కూల్ బస్సులు లేదంటే ఏడాడితో అన్ని వేసి 2 రూట్లు ఆపరేట్ చేస్తాను. బస్సులు కూడా వచ్చి నిలబడి ఉండాలి. అది ఇస్తాము. తిరిగి 450 జనాలు మాకు దరఖాస్తు జమీన్ కావాలంటే మీ దగ్గర అర్జీలు మాకు ఇచ్చిండారు, మీ దగ్గర ఉండాలి. ముగ్గురు పేరు తీసుకొని మా తహసీల్దార్కి ఇది 57 ఉండడానికి ఒక ఏడాది ఇస్తుంది. ఏడాదిలో ఆ జమీన్ చెప్పండి చేయిస్తాను చెప్పండి. మ్యాక్సిమం మీరు చేసేట ప్రయత్నం చేశాను. ఈగా ఏడాదిలో మళ్ళీ మాకు ఈ రోడ్లో మా పల్లెలో బాగులు లేదు అనుకుంటూ చేసేట భరోసా పెట్టండి. ಜೂಲಪಾಳ್ಯ ಪಂಚಾಯಿತಿಗೆ ಸೇರಿದ ಅಂಗವಿಕಲರ ಫಲಾನುಭವಿಗಳಿಗೆ ಜಿಲ್ಲಾ ವಿಶೇಷ ಚೇತನರ ಪುನರ್ವಸತಿ ಕೇಂದ್ರದಿಂದ ವಿಶೇಷ ಚೇತನರಿಗೆ ಅಗತ್ಯವಾದ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು. ಕಂದಾಯ ಇಲಾಖೆ ವ್ಯಾಪ್ತಿಯ 300ಕ್ಕೂ ಹೆಚ್ಚು ಪಿಂಚಣಿ, ಭಾಗ್ಯಲಕ್ಷ್ಮಿ ಬಾಂಡ್, 90 ಮಂದಿಗೆ ಹಕ್ಕು ಪತ್ರಗಳನ್ನು ಹಾಗೆ 21 ಗ್ರಾಮಗಳಿಗೆ ಸ್ಮಶಾನ ಮಂಜೂರಾತಿ ಪತ್ರಗಳು, ಸಾಗುವಳಿ ಚೀಟಿ, ಖಾತೆಗಳು, ಮನೆ ಹಾನಿ, ಆಕಸ್ಮಿಕವಾಗಿ ಮರಣ ಹೊಂದಿದವರ ಕುಟುಂಬಸ್ಥರಿಗೆ ಪರಿಹಾರದ ಚೆಕ್ಗಳು, ತಾಲೂಕು ಪಂಚಾಯಿತಿಯಿಂದ ನರೇಗಾ, ಜಾಬ್ ಕಾರ್ಡ್, NRLM ಯೋಜನೆ ಸೇರಿದಂತೆ ನಾನಾ ಯೋಜನೆಗಳ 1130 ಫಲಾನುಭವಿಗಳಿಗೆ ಸೌಲಭ್ಯಗಳ ಆದೇಶ ಪತ್ರಗಳನ್ನು ವಿತರಿಸಲಾಯಿತು. ಇದೇ ವೇಳೆ 10 ಮಂದಿ ಗರ್ಭಿಣಿಯರಿಗೆ ಸಾಮೂಹಿಕ ಶ್ರೀಮಂತ ನಡೆಸಲಾಯಿತು. ಕೋಚಿಮುಲ್ ನಿರ್ದೇಶಕ ಮಂಜುನಾಥ ರೆಡ್ಡಿ, ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ ಪತ್ರಿ, ಇಒ ರಮೇಶ್, BON ವೆಂಕಟೇಶಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸತ್ಯನಾರಾಯಣ ರೆಡ್ಡಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ NM ಜಗದೀಶ್, ಸಹಾಯಕ ಕೃಷಿ ನಿರ್ದೇಶಕಿ ಲಕ್ಷ್ಮಿ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಆರ್ ವರ್ಣಿ, CDPO ರಾಮಚಂದ್ರ, ಬೂರ್ಗಮಡುಗು ನರಸಿಂಹಪ್ಪ, ಪಿ ಮಂಜುನಾಥ ರೆಡ್ಡಿ, ಜೂಲಪಾಳ್ಯ ಮತ್ತು ಪೋಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಗಳ PDO, ಜನಪ್ರತಿನಿಧಿಗಳು ಸೇರಿದಂತೆ ಇನ್ನೂ ಹಲವರು ಉಪಸ್ಥಿತರಿದ್ದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಸುಗ್ಗನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಆದೇಶದ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತಹಸೀಲ್ದಾರ್ ಬಿ ಆರತಿ ಅವರು ಮೂಲ ವಾರಸುದಾರರಿಗೆ ಜಮೀನು ಬಿಡಿಸಿಕೊಟ್ಟ ಘಟನೆ ನಡೆಯಿತು. ಕಳೆದ ಅನೇಕ ವರ್ಷಗಳಿಂದ ಜಮೀನಿಗಾಗಿ ರೈತ ಬೆಟ್ಟಸ್ವಾಮಿ ಕುಟುಂಬ ಹೋರಾಟ ಮಾಡಿದ್ದು ಬೇರೆಯವರ ಹೆಸರಿಗೆ ನೋಂದಣಿಯಾಗಿತ್ತು. ಹೀಗೆ ಆಗಿದ್ದ ನೋಂದಣಿಯನ್ನು ಅಸಿಂಧುಗೊಳಿಸುವ ಮೂಲಕ ವಾರಸುದಾರರಿಗೆ ಜಮೀನು ಮಂಜೂರು ಮಾಡುವಂತೆ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದರು.
ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಧಿಕಾರಿಗಳ ಸಮ್ಮುಖದಲ್ಲಿ ಜಮೀನು ಅಳತೆ ಮಾಡಿ ಬೆಟ್ಟಸ್ವಾಮಿ ಅವರಿಗೆ ನೀಡಲಾಯಿತು. ಮೂಲ ಜಮೀನಿನ ವಾರಸುದಾರ ಡಿಎಸ್ಎಸ್ ಮುಖಂಡ ಸಿಎಸ್ ಪುರ ಬೆಟ್ಟಸ್ವಾಮಿ ಮಾತನಾಡಿ, ಬಹಳ ವರ್ಷಗಳ ಹೋರಾಟದ ಫಲವಾಗಿ ಇಂದು ನ್ಯಾಯ ದೊರಕಿಸಿಕೊಟ್ಟ ಅಧಿಕಾರಿಗಳಿಗೆ ಅಭಿನಂದನೆ ತಿಳಿಸುವುದಾಗಿ ಹೇಳಿದರು. 1 ಎಕರೆ 27 ಗುಂಟೆ ಬಂದಿದೆ, ಇನ್ನು 1 ಎಕರೆ 28 ಗುಂಟೆ ಇನ್ನೇನು ಉಳಿಕೆ ಇದ್ದಾರೆ ನಮ್ಮ ಅಂತಂದ್ರೆ ಅವ್ರಿಗೆ ಹೋಗ್ಬೇಕು ಸ್ವಾಮಿ. ಇದು SC ಇನಾಮತಿ ಲ್ಯಾಂಡು ದೊರಕಿದೆ ಸ್ವಾಮಿ, ದೊರಕಿದೆ. ಜಿಲ್ಲಾಧಿಕಾರಿಗಳಿಂದ ಕುಲಂಕುಷ ಪರಿಶೀಲನೆ ಮಾಡಿ ನಮ್ಮನ್ನು ನೀರಂಗೆ ಹಾಕಿ ಕರೆದು ವಿಚಾರಣೆ ಮಾಡಿ ನಮಗೆ ನ್ಯಾಯ ಸಿಕ್ಕಿದೆ. ನಮ್ಗೆ ಅರ್ಧ ಕೊಡಿ ಸ್ವಾಮಿ ಅಂತ ಕೇಳಿದ್ದಕ್ಕೆ ಅರ್ಧ ಕೊಟ್ಟಿದ್ದಾರೆ, ಇನ್ನು ಅರ್ಧ ಅವ್ರು ಏನಿದ್ದಾರೆ ಉಳಿಕೆಯವ್ರಿಗೆ ಅದು ಹೋಗ್ಬೇಕು ಸ್ವಾಮಿ. ಇವತ್ತಿನ ಪ್ರೋಸೆಸ್ ಸ್ವಾಮಿ. ಏನು ಇವತ್ತು 1 ಎಕರೆ 27 ಗುಂಟೆ ಏನು ನಮಗೆ ಬಂದಿದೆ ಅಷ್ಟಂತ ತಾವು ಬಿಡಿಸ್ಕೊಡ್ಬೇಕು. ತಹಸೀಲ್ದಾರ್ ಸಮಯದಲ್ಲಿ ನಮಗೆ ಬಿಡುಗಡೆ ಮಾಡಿಕೊಡಿ. ಇವಾಗ ಬಂದಿರೋದ್ರಿಂದ ನಮಗೆ ತೊಂದರೆ ಆಗ್ದಂಗೆ ಅನುಕೂಲ ಮಾಡಿಕೊಡಿ. ಶಿವಮೊಗ್ಗ ಎಂ ಗುರುಮೂರ್ತಿ ನೇತೃತ್ವದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಾರಶೆಟ್ಟಿಹಳ್ಳಿ ಬಸವರಾಜು, ಸಂಘಟನಾ ಸಂಚಾಲಕ ಜಿ ಅರವೇಸಂದ್ರ ಕೃಷ್ಣಪ್ಪ, ನರೇಂದ್ರ ಕುಮಾರ್, ಮಹಿಳಾ ಘಟಕದ ನಂದಿನಿ ರಮೇಶ್, ಜಗದೀಶ್, ಅಭಿಷೇಕ್ ಮತ್ತಿತರರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಚಿಕ್ಕಬಳ್ಳಾಪುರದ ಭಾರತೀ ನಗರದ ಭಾರತೀ ವಿದ್ಯಾಸಂಸ್ಥೆ ಆವರಣದ ಸಂಸ್ಕೃತ ಪಾಠಶಾಲೆಯಲ್ಲಿ ಅಸ್ಮಾಕಂ ಸಂಸ್ಕೃತಂ ಎಂಬ ಸಂಸ್ಕೃತ ಕಾರ್ಯಕ್ರಮ ನಡೆಸಲಾಯಿತು. ಅತ್ಯಂತ ಪ್ರಾಚೀನ ಭಾರತೀಯ ಭಾಷೆಯಾದ ಸಂಸ್ಕೃತ ಭಾಷೆಯ ಮಹತ್ವವನ್ನು ತಿಳಿಸಲು ವಿದ್ಯಾರ್ಥಿಗಳಿಂದ ಮೆರವಣಿಗೆ ನಡೆಸಿ ಅರಿವು ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ಭಾರತೀ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕ ಅಶ್ವಥ್ ನಾರಾಯಣ್ ಅವರು, ಭಾರತೀ ವಿದ್ಯಾಸಂಸ್ಥೆಯ ಸಂಸ್ಕೃತ ಪಾಠಶಾಲೆಯಲ್ಲಿ ವಿದ್ಯಾರ್ಥಿಗಳಿಂದ ಸಂಸ್ಕೃತ ಭಾಷೆಯ ಮಹತ್ವ ಕುರಿತು ಅರಿವು ಮೂಡಿಸುವ ಕಾರ್ಯ ನಡೆಸಲಾಯಿತು ಎಂದರು. ಸಂಸ್ಕೃತ ಭಾಷೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನೃತ್ಯ, ಭಾಷಣ, ಗೀತೆ ಗಾಯನಗಳನ್ನು ಸಂಸ್ಕೃತ ವಿದ್ಯಾರ್ಥಿಗಳಿಂದ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಭಾರತೀ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಅಶ್ವಥ್ ನಾರಾಯಣ್, ಭಾರತೀ ವಿದ್ಯಾಸಂಸ್ಥೆಯ ಮಾಧ್ಯಮಿಕ ವಿಭಾಗದ ಮುಖ್ಯೋಪಾಧ್ಯಾಯರು ಸೇರಿದಂತೆ ಎಲ್ಲಾ ಸಹ ಶಿಕ್ಷಕರು ಪಾಲ್ಗೊಂಡು ಸಂಸ್ಕೃತ ಭಾಷೆಯ ವಿಶೇಷ ಮಹತ್ವ ತಿಳಿಸಿದರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಸಂಸ್ಕೃತದ ಕುರಿತು ಅರಿವು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಕೃತ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ರಂಗನಾಥ್ ಹಾಗೂ ಸಹ ಶಿಕ್ಷಕ ಪುಟ್ಟಸ್ವಾಮಿ ಭಾಗವಹಿಸಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಯುವ ಸಂಸತ್ ಸ್ಪರ್ಧೆಯನ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಇಒ ಎನ್ ವೆಂಕಟೇಶಪ್ಪ, ವಿದ್ಯಾರ್ಥಿಗಳಲ್ಲಿ ಜನಪ್ರತಿನಿಧಿಗಳ ಕರ್ತವ್ಯಗಳು ಮತ್ತು ಅವರನ್ನ ಆಯ್ಕೆ ಮಾಡುವ ಕುರಿತು ಅರಿವು ಮೂಡಿಸಲು ಯುವ ಸಂಸತ್ ಸ್ಪರ್ಧೆ ಉತ್ತಮ ವೇದಿಕೆಯಾಗಿದೆ ಎಂದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಯುವ ಸಂಸತ್ ಸ್ಪರ್ಧೆಯನ್ನು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಿಇಒ ಎನ್ ವೆಂಕಟೇಶಪ್ಪ ಅವರು, ಪ್ರಜಾಪ್ರಭುತ್ವದ ಬುನಾದಿಯನ್ನು ಭದ್ರಪಡಿಸುವ ಹಾಗೂ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಕೌಶಲ್ಯ ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ವಿಧಾನಸಭೆ ಕಾರ್ಯಕಲಾಪಗಳ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ವಿದ್ಯಾರ್ಥಿ ದೆಸೆಯಿಂದಲೇ ವಾಕ್ಚಾತುರ್ಯ, ಸಮಯ ಪ್ರಜ್ಞೆ, ಸೂಕ್ಷ್ಮತೆ, ಧೈರ್ಯ ಮನೋಭಾವ, ಉತ್ತಮ ವಿಷಯ ಮಂಡನೆ ಸೇರಿದಂತೆ ನಾಯಕತ್ವ ಗುಣಗಳನ್ನು ಬೆಳೆಸುವುದು ಯುವ ಸಂಸತ್ ಸ್ಪರ್ಧೆಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ಕಡೆ ಹೇಳ್ತಾರೆ, ದೇಶದ ಭವಿಷ್ಯ ತರಗತಿ ಕೋಣೆಗಳಲ್ಲಿ ನಿರ್ಮಾಣ ಆಗುತ್ತೆ ಅಂತ. ಖಂಡಿತವಾಗಲೂ ಸತ್ಯ ಅದು. ಯಾಕಂದರೆ ಈಗಿರ್ತಕ್ಕಂತಹ ಮಕ್ಕಳು ಭವಿಷ್ಯದಲ್ಲಿ ಅಂದರೆ 18 ವರ್ಷ ಆದಮೇಲೆ ನಮ್ಮ GR ಹೇಳಿದಾಗ ಇವಾಗಲೇ ನೀವು ಪ್ರಜೆಗಳು ಅಂತ, ಅದು ಒಂದು ರೀತಿಯ ಸತ್ಯನೇ. ಆದರೆ ಅಲ್ಲಿ ಒಂದು ಮಾರ್ಕ್ ಇದೆ, 18 ವರ್ಷ ಆದಮೇಲೆ ನಾವು ಈ ಥರ ಥಿಂಕ್ ಮಾಡಿ ಆಕ್ಟಿವೇಟ್ ಆಗಲಿಕ್ಕೆ, ಕ್ರಿಯಾಶೀಲರಾಗಲಿಕ್ಕೆ ಒಂದು ಅವಕಾಶ. ಬಾಗೇಪಲ್ಲಿ ತಾಲೂಕಿನ 8 ಪ್ರೌಢಶಾಲೆಗಳಿಂದ 32 ವಿದ್ಯಾರ್ಥಿಗಳು ಈ ಸಂಸತ್ ಕಲಾಪದಲ್ಲಿ ಭಾಗವಹಿಸಿದ್ದರು. ಇವರಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಸದಸ್ಯರಾಗಿ ಕೆಲವರು ಕಾರ್ಯನಿರ್ವಹಿಸಿದರು. ಸರ್ಕಾರಿ ಪ್ರೌಢಶಾಲೆಗಳಾದ ಪಾತಪಾಳ್ಯ, ಗೂಳೂರು, ಘಂಟಂವಾರಪಲ್ಲಿ, ಆದರ್ಶ ವಿದ್ಯಾಲಯ, ಕಾನಗಮಾಕಪಲ್ಲಿ,
ಪರಗೋಡು ಪಟ್ಟಣದ ಬಾಲಕರ ಮತ್ತು ಬಾಲಕಿಯರ ಪ್ರೌಢಶಾಲೆಗಳಿಂದ ಒಟ್ಟು 12 ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದರು. ಈ ಕಲಾಪದಲ್ಲಿ ವಿರೋಧ ಪಕ್ಷದ ಜನಪ್ರತಿನಿಧಿಗಳು ಆಡಳಿತ ಪಕ್ಷದ ನಾಯಕರನ್ನು ತರಾಟೆಗೆ ತೆಗೆದುಕೊಂಡರು. ಚುನಾವಣೆ ಸಮಯದಲ್ಲಿ ಹಲವಾರು ಭರವಸೆ ನೀಡಿದ್ದೀರಿ, ಗೆದ್ದು ಗದ್ದುಗೆಗೆ ಕೂತಿದ್ದೀರಿ. ಆದರೆ ಪ್ರಣಾಳಿಕೆಯಲ್ಲಿ ಘೋಷಿಸಿದ ಭರವಸೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಸಮರ್ಪಕವಾಗಿ ಹೆಚ್ಚುವರಿ ಬಸ್ಗಳನ್ನು ನೀಡಿಲ್ಲ. ಸರ್ಕಾರ ಜನರಿಗೆ ಕಲ್ಪಿಸಿರುವ ಗ್ಯಾರಂಟಿಗಳನ್ನು ನಾವು ಸ್ವಾಗತಿಸುತ್ತೇವೆ. ಆದರೆ ಗ್ಯಾರಂಟಿಗಳ ಹೆಸರಿನಲ್ಲಿ ಮೋಸ, ವಂಚನೆ, ಧೋಕಾ ಮಾಡುವುದನ್ನು ನಾಗರಿಕರು ಎಂದಿಗೂ ಸಹಿಸುವುದಿಲ್ಲ ಎಂದರು. ಯಾವುದೇ ಗ್ಯಾರಂಟಿಗಳನ್ನು ಕೊಡಬೇಕಾದರೆ ಮೊದಲು ಅದರ ಸಾಧಕ ಬಾಧಕಗಳನ್ನು ನೋಡಿಕೊಡಬೇಕು. ಅನಂತರ ತಜ್ಞರ ವರದಿ ಆಧರಿಸಿ ಅನುಷ್ಠಾನಗೊಳಿಸಬೇಕು. ಮತ ಬ್ಯಾಂಕ್ ರಾಜಕಾರಣದ ಉದ್ದೇಶದಿಂದ ಗ್ಯಾರಂಟಿಗಳನ್ನು ಘೋಷಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಇಒ ರಮೇಶ್, ಸಮನ್ವಯಾಧಿಕಾರಿ ವೆಂಕಟರಾಮ್, ಬಿಆರ್ಸಿ ರಮೇಶ್, ಪದ್ಮಾವತಿ, ಶಿಕ್ಷಕರಾದ ಶಿವಪ್ಪ, ರವಿಚಂದ್ರನ್ ಎನ್, ಸಾಕ್ಷರತಾ ಶಿವಪ್ಪ, ಸಿ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಸರ್ಕಾರಿ ಶಾಲೆಗಳಿಗೆ ಬಹುತೇಕ ಬಡ ಮಕ್ಕಳು ಬರುವುದರಿಂದ ಶಿಕ್ಷಕರು ಉತ್ತಮ ಶಿಕ್ಷಣ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂತೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಇಂದು ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ಗುಡಿಬಂಡೆ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಿದ ಶಿಕ್ಷಕರ ದಿನಾಚರಣೆ ಉದ್ಘಾಟಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿ, ಶಿಕ್ಷಕರಿಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳಿದ್ದು ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಮೂಲಕ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಕರಿಸಿ ಈ ಭಾಗದಲ್ಲಿ ಹೆಚ್ಚು ಬಡವರಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಪಾಠ ಪ್ರವಚನ ನೀಡುವ ಕೆಲಸ ತಾವು ಮಾಡಬೇಕೆಂದರು. ಶಿಕ್ಷಕರು ಕೇವಲ ರ್ಯಾಂಕ್ ನೀಡದೇ ಇದ್ದರೂ ಪಾಠದ ಜೊತೆಗೆ ಶಿಸ್ತು, ಸಂಸ್ಕಾರ ನೀಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿ ಬದುಕುವಂತೆ ಮಾಡಬೇಕು. ನಾನು ಶಿಕ್ಷಣ ಕ್ಷೇತ್ರಕ್ಕೆ ಹಾಗೂ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಿದ್ದು ಈ ಭಾಗದಲ್ಲಿ ನೀರಾವರಿ ಸೌಕರ್ಯ ಇಲ್ಲದೆ ಇರುವುದರಿಂದ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಿಲ್ಲ. ಆದ್ದರಿಂದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡಲು ತೀರ್ಮಾನಿಸಲಾಗಿದೆ. ಶಿಕ್ಷಕರ ಒಂದು ಗೌರವ ಪ್ರಪಂಚದಲ್ಲಿ ಆ ಭಗವಂತನಿಗೆ ಬಿಟ್ರೆ, ತಾಯಿ ತಂದೆಗೆ ಬಿಟ್ರೆ ಮತ್ತೆ ಆ ಗೌರವ ಸಿಕ್ಕೋದು ತಮ್ಮ ಶಿಕ್ಷಕರಿಗೆ ಮಾತ್ರ ಅಂತ ನಾನು ನಂಬಿದ್ದೀನಿ. ನಾನು ಎಷ್ಟೋ ಸಲ ಮಾತನಾಡಿದ್ದೀನಿ. ಒಬ್ಬ ಎಮ್ಮೆ ಆ ಒಂದು ತಾಲೂಕು ಅಲ್ಲಿ ಕೆಡಬಹುದು, ಆದರೆ ಒಬ್ಬ ಶಿಕ್ಷಕ ಏನಾದರೂ ಕೆಟ್ಟರೆ ಇಡೀ ಸಮಾಜನೇ ಸರ್ವನಾಶ ಆಗುತ್ತೆ. ಇತ್ತೀಚೆಗೆ ವಿದ್ಯಾರ್ಥಿಗಳು ಅನೇಕ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ. ಆದ್ದರಿಂದ ಎಸ್ಎಸ್ಎಲ್ಸಿ ವ್ಯಾಸಂಗ ಮಾಡುತ್ತಿರುವ ಎಲ್ಲ ಕೊಠಡಿಗಳಲ್ಲಿ ಸಿಸಿಟಿವಿ ಅಳವಡಿಸಲು ನನ್ನ ಅನುದಾನ ನೀಡುತ್ತೇನೆ. ಅದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಗಮನ ಹರಿಸುತ್ತಿರಬೇಕೆಂದರು. ಈ ಹಿಂದೆ ನೀಡಿದ ಭರವಸೆಯಂತೆ ಗುರುಭವನ ನಿರ್ಮಾಣಕ್ಕಾಗಿ 20 ಗುಂಟೆ ಜಮೀನು ಗುರುತಿಸಿದ್ದು ಇಂದು ತಮಗೆ ವರ್ಗಾವಣೆ ಮಾಡಿದ್ದೇನೆ. ಮುಂದಿನ ಶಿಕ್ಷಕರ ದಿನಾಚರಣೆ ಒಳಗೆ ಸುಮಾರು 1 ಕೋಟಿ ಅನುದಾನದಲ್ಲಿ ಭವ್ಯವಾದ ಭವನ ನಿರ್ಮಾಣ ಮಾಡಿ ಮುಂದಿನ ದಿನಗಳಲ್ಲಿ ಗುರುಭವನದಲ್ಲೇ ಕಾರ್ಯಕ್ರಮ ಆಯೋಜನೆ ಮಾಡೋಣ ಎಂದು ತಿಳಿಸಿದರು. ಕಾರಕೂರಪ್ಪ ಮಾತನಾಡಿ, ಬಡ ಕುಟುಂಬದಲ್ಲಿ ಜನಿಸಿ ಶಿಕ್ಷಕರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪ ಆಗಿರುವ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಸ್ಮರಣಾರ್ಥ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡುತ್ತಿರುವುದು ಸಂತಸದ ವಿಷಯವಾಗಿದೆ ಎಂದರು. ರಾಜ್ಯ ಮತ್ತು ಜಿಲ್ಲಾ ಅತ್ಯುತ್ತಮ ಪ್ರಶಸ್ತಿ ಪಡೆದ ಶಿಕ್ಷಕರಿಗೆ ಹಾಗೂ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಶಾಲಾ ಶಿಕ್ಷಕರಿಗೆ ಸನ್ಮಾನಿಸಿದರು. ಶಿಕ್ಷಕರ ಕ್ರೀಡಾಕೂಟದಲ್ಲಿ ವಿಜೇತರಾದ ಶಿಕ್ಷಕರಿಗೆ ಬಹುಮಾನ ಮತ್ತು ಅಭಿನಂದನಾ ಪತ್ರ ನೀಡಿದರು. ತಹಸೀಲ್ದಾರ್ ಸಿಗ್ಬತುಲ್ಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಎಸ್ ಕೃಷ್ಣಪ್ಪ, ಹೇಮಾವತಿ, ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್, ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಕೆವಿ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್
ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರಿಗೆ ಆಗಮಿಸಿದ ಬಾಲಿವುಡ್ ನಟಿ ಹಾಗೂ ಭರತನಾಟ್ಯ ಕಲಾವಿದೆ. ಮುಂಬೈಯಿಂದ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬಹುಭಾಷಾ ನಟಿ ಹಾಗೂ ಭರತನಾಟ್ಯ ಕಲಾವಿದೆ ಸುಧಾ ಚಂದ್ರನ್ ಮೈಸೂರಿನಲ್ಲಿ ಚಿತ್ರೀಕರಣ ಹಾಗೂ ಬೆಂಗಳೂರಿನ ಗಣೇಶೋತ್ಸವದಲ್ಲಿ ಭಾಗವಹಿಸಲು ಆಗಮಿಸಿದ್ದಾರೆ. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಟಿಗೆ ಅಭಿಮಾನಿಗಳು ಸ್ವಾಗತ ಮಾಡಿದ್ರ. ಅಭಿಮಾನಿಗಳು ನಟಿಗೆ ಶಾಲು, ಹಾರ ಹಾಕಿ ಹೂಗುಚ್ಛ ನೀಡಿ ಏರ್ಪೋರ್ಟ್ನಲ್ಲಿ ಸ್ವಾಗತ ಮಾಡಿದ್ರ. ಅಂಗಡಿಗಳಿಗೆ ಬಟ್ಟೆ ಹಾಗೂ ದಿನಸಿ ಪದಾರ್ಥ ಸರಬರಾಜು ಮಾಡಲು ಬಂದಿದ್ದ ಕ್ಯಾಂಟರ್ಗೆ ಆಕಸ್ಮಿಕ ಬೆಂಕಿ ತಗುಲಿ ಕ್ಯಾಂಟರ್ ಒಂದು ಹೊತ್ತು ಹುರಿದ ಘಟನೆ ದೇವನಹಳ್ಳಿಯಲ್ಲಿ ನಡೆದಿದೆ. ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಇಂದಿರಾ ಕ್ಯಾಂಟೀನ್ ಬಳಿ ಘಟನೆ ನಡೆದಿದೆ. ಬೆಳಗಿನ ಜಾವ 3 ಗಂಟೆಗೆ ಪಟ್ಟಣದ ಅಂಗಡಿಗಳಿಗೆ ಸಾಮಗ್ರಿ ಹಾಗೂ ಬಟ್ಟೆ ಸರಬರಾಜು ಮಾಡಲು ಬಂದಿದ್ದ ಕ್ಯಾಂಟರ್ಗೆ ದಿಢೀರನೆ ಬೆಂಕಿ ಹೊತ್ತಿಕೊಂಡು ಕ್ಯಾಂಟರ್ನಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿವೆ. ಬಜಾರ್ ರಸ್ತೆಗೆ ತೆರಳುವಾಗ ವಿದ್ಯುತ್ ತಂತಿ ತಗುಲಿರುವ ಶಂಕೆ ವ್ಯಕ್ತವಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಕಿ ಬಿದ್ದ ಪರಿಣಾಮ ಸಂಪೂರ್ಣ ಕ್ಯಾಂಟರ್ ಬೆಂಕಿಗಾಹುತಿಯಾಗಿದೆ. ಇನ್ನು ಕ್ಯಾಂಟರ್ನಲ್ಲಿದ್ದ ಲಕ್ಷಾಂತರ ರು ಮೌಲ್ಯದ ಬಟ್ಟೆ ಹಾಗೂ ದಿನಸಿ ಪದಾರ್ಥಗಳು ಸುಟ್ಟು ಕರಕಲಾಗಿವೆ. ಇನ್ನು ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಶಾಸಕ ಮುನಿರತ್ನ ಅವರು ಒಕ್ಕಲಿಗ ಮತ್ತು ದಲಿತ ಸಮುದಾಯವನ್ನು ನಿಂದಿಸಿ ಹೆಣ್ಣು ಮಕ್ಕಳನ್ನು ಅವಾಚ್ಯ ಶಬ್ದ ಬಳಸಿರುವುದು ಅವರ ಸಂಸ್ಕೃತಿ ತೋರಿಸುತ್ತದೆ. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಹಾಗಳವಾಡಿ ಹೋಬಳಿಯ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆ, ಚರಂಡಿ ಅಭಿವೃದ್ಧಿ ಕಾಮಗಾರಿ ಮತ್ತು 51 ಲಕ್ಷ ವೆಚ್ಚದಲ್ಲಿ ಮನೆ ಮನೆಗೆ ನಳ ಸಂಪರ್ಕ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರು ಈಗಾಗಲೇ ಸಮುದಾಯದ ಎಲ್ಲಾ ಶಾಸಕರು ಮುಖ್ಯಮಂತ್ರಿಗಳ ಬಳಿ ನಿಯೋಗ ಹೋಗಿ ಮುನಿರತ್ನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕೋರಿರುವುದಾಗಿ ತಿಳಿಸಿದರು.
ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ಸ್ಥಗಿತಗೊಳಿಸಲಾಗಿದೆ. ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮಠದ ಕೆರೆಯ ಕಾಮಗಾರಿಗೆ ಶೀಘ್ರದಲ್ಲೇ ಚಾಲನೆ ನೀಡಲಾಗುವುದೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಎಇಇ ನಟರಾಜ್, ಪಿಡಿಒ ತಿಪ್ಪೇಸ್ವಾಮಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಲಕ್ಷ್ಮಮ್ಮ, ಉಪಾಧ್ಯಕ್ಷೆ ರತ್ನಮ್ಮ ಹಾಗೂ ಸದಸ್ಯರು ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನವೀಯತೆ ತೋರಲು ಹೋಗಿ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ, ಸತ್ತ ನಾಯಿಯನ್ನು ಎತ್ತಿ ಹಾಕಲು ಹೋಗಿ ಭೀಕರ ಅಪಘಾತ. ಅಪಘಾತದಲ್ಲಿ ಒಬ್ಬರ ಸಾವು, ಮತ್ತೊಬ್ಬರಿಗೆ ಗಂಭೀರ ಗಾಯ. ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ತರುತ್ತಿರುವ ಚೆಂಡು ಹೂವು ಬೆಲೆ, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಲಾಭ ಪಡೆಯಲು ಸಹಕಾರಿಯಾದ ಹೂವಿನ ಬೆಲೆ, ಕಡಿಮೆ ನೀರಿನಿಂದಲೂ ಹೆಚ್ಚು ಫಸಲು ಪಡೆಯಲು ಅನುಕೂಲ. ಪತಿಯಿಂದಲೇ ಪತ್ನಿಯ ಭೀಕರ ಕೊಲೆ ಆರೋಪ, ಪತ್ನಿಯನ್ನು ಪತಿಯೇ ಥಳಿಸಿ ಕೊಲೆಗೈದು ನೇಣು ಹಾಕಿದ ಆರೋಪ. ಹೃದಯ ವಿದ್ರಾವಕ ಘಟನೆಗೆ ಬೆಚ್ಚಿಬಿದ್ದ ಚಿಕ್ಕಬಳ್ಳಾಪುರ. ಸಾರ್ವಜನಿಕ ಸಮಸ್ಯೆಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಲು ಲೋಕಾಯುಕ್ತ ಅಧಿಕಾರಿಗಳು ಸೂಚನೆ. ಗೌರಿಬಿದನೂರಿನಲ್ಲಿ ನಡೆದ ಸಾರ್ವಜನಿಕ ಕುಂದುಕೊರತೆ ಸಭೆಯಲ್ಲಿ ದೂರುಗಳ ಸುರಿಮಳೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.